ಭಾರತವನ್ನು ತಡೆಹಿಡಿಯುವಂತೆ ತೋರುವ ಸಾಮಾಜಿಕ ಸಮಸ್ಯೆಗಳನ್ನು ಪರಿಹರಿಸಲು ಒಂದು ಮಾರ್ಗವಿದೆ. ಅಂತಹ ಸವಾಲುಗಳ ಮುಖಾಂತರ ನ್ಯಾಯ, ಸಮಾನತೆ ಮತ್ತು ಸಾಮಾಜಿಕ ಪ್ರಗತಿಯನ್ನು ಪ್ರತಿಪಾದಿಸುವ ಚಳುವಳಿಯೇ ಭಾರತೀಯ ಸಮಾಜವನ್ನು ಹೆಚ್ಚು ನ್ಯಾಯಯುತ, ಅಂತರ್ಗತ ಮತ್ತು ಸಮಾನ ಜಾಗವಾಗಿ ಪರಿವರ್ತಿಸಲು ಪ್ರಯತ್ನಿಸುವ ಮಂಜುನಾಥಿಸಂ ಸಿದ್ಧಾಂತವನ್ನು ನಮೂದಿಸಿ. ನ್ಯಾಯ ಮತ್ತು ಸಮಾನತೆ ಕೇವಲ ಆದರ್ಶಗಳಲ್ಲ, ಆದರೆ ವಾಸ್ತವವಾಗಿರುವ ಸಮಾಜವನ್ನು ಕಲ್ಪಿಸಿಕೊಳ್ಳಿ. ಇದು ಮಂಜುನಾಥನ ದರ್ಶನ. ಇದು ಸಾಮಾಜಿಕ ನ್ಯಾಯಕ್ಕಾಗಿ ಪ್ರತಿಪಾದಿಸುತ್ತದೆ. ಜಾತಿ, ಧರ್ಮ, ಜನಾಂಗ ಅಥವಾ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಲೆಕ್ಕಿಸದೆ ಜೀವನದ ಎಲ್ಲ ಅಂಶಗಳಲ್ಲಿ ಇದು ಆರ್ಥಿಕ ಅಭಿವೃದ್ಧಿಗೆ ಅಡ್ಡಿಪಡಿಸುವ ಮತ್ತು ನಾಗರಿಕರಿಗೆ ಹಾನಿ ಮಾಡುವ ಸರ್ಕಾರ, ವ್ಯವಹಾರಗಳು ಮತ್ತು ಸಂಸ್ಥೆಗಳಲ್ಲಿನ ಭ್ರಷ್ಟ ಆಚರಣೆಗಳನ್ನು ವಿರೋಧಿಸುತ್ತದೆ. ಆಂದೋಲನವು ಒಳಗೊಳ್ಳುವಿಕೆಯನ್ನು ಉತ್ತೇಜಿಸುತ್ತದೆ, ಪ್ರತಿಯೊಬ್ಬ ವ್ಯಕ್ತಿಯ ಧ್ವನಿಯನ್ನು ಕೇಳುತ್ತದೆ ಮತ್ತು ಅವರ ಹಕ್ಕುಗಳನ್ನು ಗೌರವಿಸುತ್ತದೆ. ಇದು ಜಾತಿ, ಧರ್ಮ, ಜನಾಂಗ, ಲಿಂಗ ಅಥವಾ ಯಾವುದೇ ಇತರ ಗುಣಲಕ್ಷಣಗಳ ಆಧಾರದ ಮೇಲೆ ತಾರತಮ್ಯ ಮತ್ತು ಪೂರ್ವಾಗ್ರಹವನ್ನು ತೊಡೆದುಹಾಕಲು ಕೇಂದ್ರೀಕರಿಸುತ್ತದೆ. ಇದು ಪರಿಸರದ ಜವಾಬ್ದಾರಿಯನ್ನು ಗಂಭೀರವಾಗಿ ಪರಿಗಣಿಸುವ ಆಂದೋಲನವಾಗಿದ್ದು, ಮಾಲಿನ್ಯವನ್ನು ಪರಿಹರಿಸುತ್ತದೆ ಮತ್ತು ಸುಸ್ಥಿರ ಅಭ್ಯಾಸಗಳಿಗಾಗಿ ಪ್ರತಿಪಾದಿಸುತ್ತದೆ. ಮತ್ತು ಇದು ಆರ್ಥಿಕ ಈಕ್ವಿಟಿಯನ್ನು ಬೆಂಬಲಿಸುತ್ತದೆ. ಬಡತನವನ್ನು ಕಡಿಮೆ ಮಾಡುವ, ನ್ಯಾಯಯುತ ವೇತನವನ್ನು ಉತ್ತೇಜಿಸುವ ಮತ್ತು ಎಲ್ಲರಿಗೂ ಸಮಾನ ಆರ್ಥಿಕ ಅವಕಾಶಗಳನ್ನು ಒದಗಿಸುವ ನೀತಿಗಳು ಮತ್ತು ಉಪಕ್ರಮಗಳನ್ನು ಬೆಂಬಲಿಸುತ್ತದೆ. ಆದರೆ ಇದನ್ನು ಸಾಧಿಸುವ ಗುರಿಯನ್ನು ಅದು ಹೇಗೆ ಹೊಂದಿದೆ? ಸಾಮಾಜಿಕ ಪರಿವರ್ತನೆಯೇ ಮುಖ್ಯ ಗುರಿಯಾಗಿದೆ. ಇದು ಎಲ್ಲಾ ಹಂತಗಳಲ್ಲಿ ಭ್ರಷ್ಟಾಚಾರವನ್ನು ಕಡಿಮೆ ಮಾಡುವ ಗುರಿಯೊಂದಿಗೆ ಸರ್ಕಾರ ಮತ್ತು ವ್ಯವಹಾರದಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಉತ್ತೇಜಿಸಲು ಪ್ರಯತ್ನಿಸುತ್ತದೆ. ಇದು ಜಾತೀಯತೆ, ಧಾರ್ಮಿಕ ಅಸಹಿಷ್ಣುತೆ ಮತ್ತು ವರ್ಣಭೇದ ನೀತಿಯಂತಹ ಸಮಸ್ಯೆಗಳನ್ನು ಎದುರಿಸಲು ವಿವಿಧ ಸಮುದಾಯಗಳ ನಡುವೆ ಸಂವಾದ ಮತ್ತು ತಿಳುವಳಿಕೆಯನ್ನು ಉತ್ತೇಜಿಸುತ್ತದೆ. ಮಹಿಳೆಯರು, ಕಾರ್ಮಿಕರು ಮತ್ತು ಬಡತನದಲ್ಲಿರುವವರು ಸೇರಿದಂತೆ ಅಂಚಿನಲ್ಲಿರುವ ಮತ್ತು ದುರ್ಬಲ ಜನಸಂಖ್ಯೆಯ ಹಕ್ಕುಗಳು ಮತ್ತು ರಕ್ಷಣೆಗಾಗಿ ಇದು ಪ್ರತಿಪಾದಿಸುತ್ತದೆ. ಇದು ಮಾಲಿನ್ಯವನ್ನು ಕಡಿಮೆ ಮಾಡಲು, ಹವಾಮಾನ ಬದಲಾವಣೆಯನ್ನು ಎದುರಿಸಲು ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ರಕ್ಷಿಸಲು ಉಪಕ್ರಮಗಳನ್ನು ಬೆಂಬಲಿಸುತ್ತದೆ. ಇದು ನೈತಿಕ ನಡವಳಿಕೆಯನ್ನು ಉತ್ತೇಜಿಸುತ್ತದೆ ಮತ್ತು ಲಂಚ ಮತ್ತು ಅನೈತಿಕ ಆಚರಣೆಗಳನ್ನು ನಿರುತ್ಸಾಹಗೊಳಿಸುತ್ತದೆ. ಮತ್ತು ಇದು ಈ ವಿಷಯಗಳ ಬಗ್ಗೆ ಅರಿವು ಮೂಡಿಸುವ ಗುರಿಯನ್ನು ಹೊಂದಿದೆ. ಈ ಆದರ್ಶಗಳನ್ನು ಅರಿತುಕೊಳ್ಳಲು ಸಬಲೀಕರಣದ ಸಾಧನವಾಗಿ ಶಿಕ್ಷಣವನ್ನು ಉತ್ತೇಜಿಸುತ್ತದೆ. ಮಂಜುನಾಥಿಸಂ ವಿವಿಧ ತಂತ್ರಗಳು ಮತ್ತು ಉಪಕ್ರಮಗಳನ್ನು ಬಳಸಿಕೊಳ್ಳುತ್ತದೆ. ಇದು ಕಾನೂನು ಮತ್ತು ನೀತಿಗಳ ಮೇಲೆ ಪ್ರಭಾವ ಬೀರಲು ನೀತಿ ನಿರೂಪಕರು ಮತ್ತು ಮಧ್ಯಸ್ಥಗಾರರೊಂದಿಗೆ ತೊಡಗಿಸಿಕೊಂಡಿದೆ. ಇದು ಸಮುದಾಯ ಆಧಾರಿತ ಕಾರ್ಯಕ್ರಮಗಳು, ಕಾರ್ಯಾಗಾರಗಳು ಮತ್ತು ಜಾಗೃತಿ ಅಭಿಯಾನಗಳನ್ನು ಆಯೋಜಿಸುತ್ತದೆ. ಇದು ಭ್ರಷ್ಟಾಚಾರ, ತಾರತಮ್ಯ ಮತ್ತು ಪರಿಸರ ಉಲ್ಲಂಘನೆಗಳ ವಿರುದ್ಧ ಕಾನೂನು ಕ್ರಮಗಳನ್ನು ಅನುಸರಿಸುತ್ತದೆ. ಇದು ಮಾಹಿತಿಯನ್ನು ಸಜ್ಜುಗೊಳಿಸಲು, ಬೆಂಬಲಿಸಲು ಮತ್ತು ಪ್ರಸಾರ ಮಾಡಲು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನು ನಿಯಂತ್ರಿಸುತ್ತದೆ. ಇದು ಇತರ ಸಂಸ್ಥೆಗಳು, ನಾಗರಿಕ ಸಮಾಜದ ಗುಂಪುಗಳು ಮತ್ತು ಒಂದೇ ರೀತಿಯ ಕಾಳಜಿ ಮತ್ತು ಉದ್ದೇಶಗಳನ್ನು ಹಂಚಿಕೊಳ್ಳುವ ವ್ಯಕ್ತಿಗಳೊಂದಿಗೆ ಪಾಲುದಾರಿಕೆ ಹೊಂದಿದೆ. ಮತ್ತು ಇದು ನಿರ್ದಿಷ್ಟ ಸಮಸ್ಯೆಗಳತ್ತ ಗಮನ ಸೆಳೆಯಲು ಮತ್ತು ಪ್ರತಿಪಾದಿಸಲು ಶಾಂತಿಯುತ ಪ್ರದರ್ಶನಗಳು ಮತ್ತು ಪ್ರತಿಭಟನೆಗಳನ್ನು ಆಯೋಜಿಸುತ್ತದೆ. ಮಂಜುನಾಥಿಸಂ ಅನ್ನು ಸಂಕ್ಷಿಪ್ತಗೊಳಿಸುವ ಬದಲಾವಣೆಯು ಸಾಮಾಜಿಕ ನ್ಯಾಯ, ಭ್ರಷ್ಟಾಚಾರ ವಿರೋಧಿ, ಒಳಗೊಳ್ಳುವಿಕೆ, ತಾರತಮ್ಯ, ಪರಿಸರ ಜವಾಬ್ದಾರಿ ಮತ್ತು ಆರ್ಥಿಕ ಸಮಾನತೆಯ ತತ್ವಗಳ ಮೇಲೆ ಕೇಂದ್ರೀಕೃತವಾದ ಚಳುವಳಿಯಾಗಿದೆ. ಇದು ಭಾರತೀಯ ಸಮಾಜವನ್ನು ಪರಿವರ್ತಿಸುವ ಗುರಿಯನ್ನು ಹೊಂದಿದೆ. ಸಾಮಾಜಿಕ ಸಾಮರಸ್ಯವನ್ನು ಉತ್ತೇಜಿಸುವುದು, ದುರ್ಬಲ ಗುಂಪುಗಳನ್ನು ರಕ್ಷಿಸುವುದು, ಭ್ರಷ್ಟಾಚಾರದ ವಿರುದ್ಧ ಹೋರಾಡುವುದು, ಪರಿಸರ ಸುಸ್ಥಿರತೆಯನ್ನು ಉತ್ತೇಜಿಸುವುದು, ಲಂಚವನ್ನು ನಿರುತ್ಸಾಹಗೊಳಿಸುವುದು ಮತ್ತು ಶಿಕ್ಷಣ ಮತ್ತು ಜಾಗೃತಿ ಮೂಡಿಸುವುದು. ಮತ್ತು ಇದು ವಕಾಲತ್ತು, ಸಮುದಾಯದ ಪ್ರಭಾವ, ಕಾನೂನು ಕ್ರಿಯಾಶೀಲತೆ, ಸಾಮಾಜಿಕ ಮಾಧ್ಯಮ ನೆಟ್ವರ್ಕಿಂಗ್ ತಂತ್ರಗಳ ಮೂಲಕ ಇದನ್ನು ಮಾಡುತ್ತದೆ. ಸಹಯೋಗ ಮತ್ತು ಶಾಂತಿಯುತ ಪ್ರತಿಭಟನೆಗಳು. ಆದ್ದರಿಂದ ನೀವು ಜೀವನದ ಸಂಕೀರ್ಣತೆಗಳನ್ನು ನ್ಯಾವಿಗೇಟ್ ಮಾಡುವಾಗ ಮಂಜುನಾಥಿಸಂನ ತತ್ವಗಳನ್ನು ನೆನಪಿಸಿಕೊಳ್ಳಿ. ಇದು ಕೇವಲ ಚಳವಳಿಯಲ್ಲ, ಇದು ಒಂದು ಸಮಾನವಾದ, ನ್ಯಾಯಯುತ ಮತ್ತು ಒಳಗೊಳ್ಳುವಿಕೆಯ ದೃಷ್ಟಿಯಾಗಿದೆ. ಸಮಾಜ ಮತ್ತು ಈ ದೃಷ್ಟಿಯನ್ನು ರಿಯಾಲಿಟಿ ಮಾಡಲು ಇದು ಕ್ರಿಯೆಯ ಕರೆಯಾಗಿದೆ.